ಕವರ್ ಸಿಕ್ಕಿದ್ಯಾ? ಕಾಣಿಕೆ ಕವರ್ ಸಿಕ್ಕಿದ್ಯಾ ಎಲ್ರಿಗೂ? ನಾನು ಯಾವ ಕ್ಲಾಸ್ ಕಲಿತೀನಿ ಆ ಕ್ಲಾಸ್ ಅವರು ನೋಡಿ, ಟೀಚರ್ಸ್ ನೋಡ್ಕೊಳ್ಳಿ, ಲೈನ್ ಆಗಿ ಬಂದು ಕಾಣಿಕೆ ಹಾಕಿ ಹೀಗೆ ಹೋಗ್ಬೇಕು.
ಅಮ್ಮ ಪ್ರಾರ್ಥನೆ ಮಾಡೋಣ. ಮಕ್ಕಳ ಮಿತ್ರನಾದ ಯೇಸು ಸ್ವಾಮಿಯಲ್ಲಿ ನಮ್ಮ ತಂದೆಯಾದ ದೇವರೇ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಳಿಸಿ ಅವುಗಳಿಗೆ ಅಡ್ಡಿ ಮಾಡಬೇಡಿರಿ. ದೇವರ ರಾಜ್ಯವು ಇಂಥವರದೇ ಎಂಬುದಾಗಿ ಹೇಳಿ ಮಕ್ಕಳನ್ನ ನಿನ್ನ ಹತ್ತಿರಕ್ಕೆ ಕರೆದು ಅವುಗಳನ್ನು ಅಪ್ಪಿಕೊಂಡು ಮುದ್ದಿಟ್ಟು ಆಶೀರ್ವಾದ ಮಾಡಿದಂತ ದೇವರು ನೀನು. ಮಕ್ಕಳನ್ನ ಪ್ರೀತಿ ಮಾಡುವಾತನು, ಮಕ್ಕಳನ್ನ ಆಶೀರ್ವಾದ ಮಾಡುವಾತನು ನೀನೇ ಆಗಿದ್ದಿ. ನಿನಗೆ ಸ್ತೋತ್ರ ಸ್ವಾಮಿ. ಸಾಡೆ ಸಭೆಗಾಗಿ ನಾವು ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ. ಮಕ್ಕಳ ಮಧ್ಯೆ ನಡೆಯುತ್ತಿರುವಂತ ರಜೆ ಕಾಲದ ಸತ್ಯವೇದ ಶಿಬಿರಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಶಿಬಿರದಲ್ಲಿ ನಿರ್ದೇಶಕರಾಗಿ, ಶಿಕ್ಷಕರಾಗಿ, ಸ್ವಯಂ ಸೇವಕರಾಗಿ ನಿನ್ನ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಂತ ಎಲ್ಲ ನಿನ್ನ ಸೇವಕರುಗಳಿಗಾಗಿ ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ. ಮಾತ್ರವಲ್ಲ ಸ್ವಾಮಿ, ಈ ದಿವಸದಲ್ಲಿ ಮಕ್ಕಳು ನಿನ್ನ ಸನ್ನಿಧಿಯಲ್ಲಿ, ಇಡೀ BBS ತಂಡ ನಿನ್ನ ಸನ್ನಿಧಿಯಲ್ಲಿ ಸಮರ್ಪಿಸಿರುವಂತಹ ಈ ಕಾಣಿಕೆಗಳಿಗಾಗಿ ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ. ಕೊಟ್ಟಂತ ಪ್ರತಿಯೊಂದೊಂದು ಕೈಗಳನ್ನ ನೀನು ಹೇರಳವಾಗಿ ಆಶೀರ್ವಾದ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಕಾಣಿಕೆಯನ್ನ ನೀನು ಆಶೀರ್ವಾದ ಮಾಡಿ ಪ್ರತಿಷ್ಠೆ ಪಡಿಸು. ಇದು ನಿನ್ನ ಸೇವೆಗಾಗಿ, ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿ, ಒಂದು ನಿರ್ದಿಷ್ಟವಾದಂಥ ಉದ್ದೇಶಕ್ಕಾಗಿ, ಕಾರ್ಯಕ್ಕಾಗಿ ಇದು ಉಪಯೋಗಿಸಲ್ಪಡುವಂತೆ ಇದನ್ನು ಆಶೀರ್ವಾದ ಮಾಡಿ ನೀನು ಪಾವನಗೊಳಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಇಡೀ BBS ತಂಡವನ್ನ ನಿನ್ನ ಆಶೀರ್ವಾದದ ಕರಗಳಲ್ಲಿ ನಾವು ಸಮರ್ಪಿಸಿ ಕೊಡುತ್ತೇವೆ. ಯೋಗ್ಯವಾದ ಪಾತ್ರೆಗಳಾಗುವುದಕ್ಕಾಗಿ ನಮ್ಮನ್ನ ಕರೆದಂತ ದೇವರು ನೀನು. ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ನೀನು ನಮ್ಮನ್ನ ರಚಿಸಿದ್ದೆ ಸ್ವಾಮಿ. ನೀನು ಕೊಟ್ಟಿರುವಂತಹ ಈ ಅಮೂಲ್ಯವಾದಂತಹ ಜೀವನಕ್ಕಾಗಿ ನಾವು ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ರಜೆ ಕಾಲದ ಸತ್ಯವೇದ ಶಿಬಿರದಲ್ಲಿ ನಿನ್ನ ಪವಿತ್ರ ಸನ್ನಿಧಿಯಲ್ಲಿ ಕರ್ತನೆ ಮಕ್ಕಳು ಕಲಿತಂತ ನಿನ್ನ ಎಲ್ಲ ಸಜೀವವಾದ ವಾಕ್ಯಗಳಿಗಾಗಿ ನಾವು ವಂದಿಸಿ ಕೊಂಡಾಡುತ್ತೇವೆ. ಇಲ್ಲಿರುವಂಥ ಎಲ್ಲ ಚಿಕ್ಕ ಮಕ್ಕಳನ್ನ ನಿನ್ನ ಪ್ರೀತಿಯ ಕರಗಳಲ್ಲಿ, ಭದ್ರವಾದ ಕರಗಳಲ್ಲಿ, ಆಶೀರ್ವಾದದ ಕರಗಳಲ್ಲಿ ನಾವು ಸಮರ್ಪಿಸಿ ಕೊಡುತ್ತೇವೆ. ಎಲ್ಲ ಮಕ್ಕಳನ್ನ ಈ ಸಮಯದಲ್ಲಿ ಸ್ವಾಮಿ ನೀನು ಮುಟ್ಟಿ ಆಶೀರ್ವಾದ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲ ಮಕ್ಕಳಿಗೂ ಬೇಕಾಗಿರುವಂಥ ಆಯುರಾರೋಗ್ಯ, ನಿನ್ನಾತ್ಮನ ಜ್ಞಾನ, ನಿನ್ನಾತ್ಮನ ಅಭಿಷೇಕ, ವಿವೇಕ, ತಿಳುವಳಿಕೆಯನ್ನು ದಯಪಾಲಿಸು. ನಿನ್ನ ದಯೆ ಹೇರಳವಾಗಿ ಮಕ್ಕಳ ಮೇಲಿರಲಿ. ಮನುಷ್ಯರ ದಯೆ ಮಕ್ಕಳ ಮೇಲೆ ಅನುಗ್ರಹಿಸಲ್ಪಡಲಿ. ಎಲ್ಲ ಮಕ್ಕಳು ದೇಹ ಬಲದಲ್ಲಿ, ಜ್ಞಾನ ಬಲದಲ್ಲಿ ವೃದ್ಧಿಯಾಗುತ್ತಾ ಬರಲಿ. ಕರ್ತನೆ, ಎಲ್ಲ ಮಕ್ಕಳ ಭವಿಷ್ಯತ್ತನ್ನ ನಿನ್ನ ಹತೋಟಿಯಲ್ಲಿ ನೀನು ಇಟ್ಟುಕೊಳ್ಳುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲ ಮಕ್ಕಳು ಕರ್ತನೆ ಸ್ವಪ್ರಜೆಗಳಾಗಿ ಸ್ವಾಮಿ ಮುಂದಿನ ದಿನದಲ್ಲಿ ಕರ್ತನೆ ನಿನಗೆ ಸಾಕ್ಷಿಯನ್ನ ಕೊಡುವಂತಹ ಸ್ತಂಭಗಳಾಗಿ ನಿಲ್ಲುವಂತೆ ಎಲ್ಲ ಮಕ್ಕಳ ಮೇಲೆ ನಿನ್ನ ಆತ್ಮನ ಅಭಿಷೇಕ ಸುರಿಸಲ್ಪಡುವುದಕ್ಕಾಗಿ ನಿನಗೆ ಸ್ತೋತ್ರ. ವಿಶೇಷವಾದಂಥ ನಾಯಕತ್ವವನ್ನು ನೀಡುತ್ತಿರುವಂಥ ಪ್ರಿಯ ಅಮ್ಮನವರನ್ನ ಮಾತ್ರವಲ್ಲ, ಭಾನುವಾರ ಶಾಲಾ ಎಲ್ಲ ವಿಭಾಗದವರನ್ನ, ನಿನ್ನ ಸೇವಕರುಗಳನ್ನ ಸ್ವಾಮಿ, ಸಭೆಯ ಸಭಾಪಾಲನಾ ಸಮಿತಿಯ ಎಲ್ಲ ಸದಸ್ಯರನ್ನ ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನಿನ್ನ ಆಶೀರ್ವಾದ ಇಡೀ ಸಭೆಯ ಮೇಲೆ ಸುರಿಸಲ್ಪಡಲಿ ಸ್ವಾಮಿ. ನಮ್ಮನ್ನು, ನಮ್ಮ ಕಾಣಿಕೆಗಳನ್ನು, ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು, ವಿಶೇಷವಾಗಿ ಎಲ್ಲ ಚಿಕ್ಕ ಮಕ್ಕಳನ್ನು ನಿನ್ನ ಆಶೀರ್ವಾದದ ಭದ್ರವಾದ ಕರಗಳಲ್ಲಿ ಸಮರ್ಪಿಸಿ ಕೊಡುತ್ತಾ ಕರ್ತನೆ, ಯೋಗ್ಯವಾದ ಪಾತ್ರೆಗಳಾಗಿ ಲೋಕದಲ್ಲಿ ನಾವು ಬಾಳಿ ಬದುಕುವ ಹಾಗೆ ಕೃಪೆ ತೋರಿಸೆಂದು ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇವೆ ನಮ್ಮ ತಂದೆಯೇ, ಆಮೆನ್. ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಿದಂತ ರೇಖಾಮ್ಮನವರಿಗೆ ತುಂಬ ಹೃದಯದ ಧನ್ಯವಾದಗಳು.